ನಮಸ್ಕಾರ. ನಮ್ಮ ಹೆಮ್ಮೆಯ ಬನ್ನೂರು ಭೂಪತಿಯವರ ಮಗ, ಏಕೈಕ ಪುತ್ರ, ಸುಪುತ್ರ. ನಿಮ್ಮನ್ನು ನೋಡ್ತಾ ಇದ್ರೆ ನಿಜವಲ್ಲೂ ನಾವು ಒಂಥರ ಜೋಶ್ ಆಗ್ತೀವಿ. ಯಾಕೆಂದರೆ ಕೋಟ್ಯಾನುಕೋಟಿ ಆಸ್ತಿ ಇರೋರು ನೀವು, ಇಷ್ಟು ಸರಳ ರೂಪಿಯಾಗಿರೋವಂಥವ್ರು. ಒಂದು ರೀತಿ ನೋಡಬೇಕು ಅಂದರೆ ಪುನೀತರು ಕೂಡ ತಮ್ಮ ಥರ ಸರಳ ಇದ್ದಂಥವ್ರು. ಹಾಗಾಗಿ ತಾವು ಈಗ ಅತಿಯಾಗಿ ಇಲ್ಲಿ ಬನ್ನೂರಲಿಲ್ಲ. ನೀವು 2 ವರ್ಷ ಆಯಿತು ನಿಮ್ಮನ್ನು ನೋಡಿ. ಎಲ್ಲಿದ್ದೀರಾ ತಾವು ಈಗ? ಮಂತ್ರಾಲಯ ಇದ್ದೀರಾ. ಹೇಗಿದೆ ವಾತಾವರಣ ರಾಯರ ಹತ್ರ? ತುಂಬ ಚೆನ್ನಾಗಿದೆ. ಕಳೆದ ಸರಿಲ್ಲ ಮಳೆ ಬಂದು ತುಂಬ ಅನಾಹುಗಳಾಯಿತು. ಈ ಸರಿ ಆ ಥರ ಏನಿಲ್ಲ. ತಾವು ಕೂಡ ರಾಯರ ಥರನೇ ಎಲ್ಲ ಮುಖಾಪ ಚೇಹರೆಗಳು. ಹಾಗಾಗಿ ಇಷ್ಟು ನೀವು ಇನ್ನೋಸೆಂಟ್ ಆಗಿಬಿಟ್ರೆ ಒಂದು ತುಂಬ ಕುಟುಂಬದ ಫ್ಯಾಮಿಲಿ ಭೂಪತಿ ಇಡೀ ಬನ್ನೂರು ಹೋಬಳಿ ನರಸೀಪುರ ತಾಲೂಕಲ್ಲಿ UK ಭೂಪತಿ ಅಂದರೆ ಒಂದು ಉತ್ತಮವಾದಂಥ ಒಂದು ಹೆಸರಿರುವಂಥ ಟೆಕ್ಸ್ಟೈಲು. ಹಾಗಾಗಿ ಇಷ್ಟು ಸರಳವಾಗಿಬಿಟ್ರೆ ನೀವು ಹೆಂಗೆ ನವೀನವರೇ? ಹಾಂ, ದೇವರ ಆಶೀರ್ವಾದ. ಹಾಂ ಹಾಂ ಓಕೆ ಓಕೆ ಎಲ್ಲ ಆರೋಗ್ಯ ಕೇಂದ್ರ ಎಲ್ಲ ಚೆನ್ನಾಗಿರಲಿ. ಓಕೆ, ದೇವ್ರ ಆಶೀರ್ವಾದ ಮಾಡಲಿ. ಥ್ಯಾಂಕ್ ಯು. ಏನೂ ಕೇಳೋದಿಲ್ಲ. ಥ್ಯಾಂಕ್ ಯು. ಸ್ವಲ್ಪ ಬನ್ನೂರು ಅಲ್ಲ, ನಿಮಗೆಲ್ಲ ದೇವ್ರು ಕೊಟ್ಟಿದ್ದೇನೆ. ಎಲ್ಲ ಗುಣ, ಆಸ್ತಿ ಐಶ್ವರ್ಯ ಜೊತೆಗೆ ಗುಣ ಕೂಡ ಕೊಟ್ಬಿಟ್ಟಿದ್ದೀನಿ ನವೀನ್ ನಿಮಗೆ. ಆದರೆ ನೀವು ಇಷ್ಟು ಸರಳ ರೂಪಿ ಅಂತಂದ್ರೆ ನಾನು ತುಂಬಾ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಭೂಪತಿಯವ್ರ ಮಗ ನವೀನವರು ಇಷ್ಟೊಂದು ಸರಳನ ಅನ್ನೋದು ನಮಗೆ ಗೊತ್ತು, ಬನ್ನೂರವ್ರಿಗೆ. ಇಡೀ ಬೇರೆ ಬೇರೆ ತಾಲೂಕಿನವ್ರಿಗೆ ಕೂಡ ಗೊತ್ತಿಲ್ಲ. ಮತ್ತು ರಾಯರು ಸೇವೆ ಮಾಡ್ತಾಯಿದ್ದೀರಾ. ಯಾಕೆಂದ್ರೆ ನಾನು ನಿಮ್ಮನ್ನು ಮಾತಾಡ್ಸಿದ್ರೆ ನಾನು ರಾಯರು ಸೇವೆ ಮಾಡ್ದಂಗೆ. ಪಾದಯಾತ್ರೆಗೆ ಹೋಗ್ತಾ ಇದ್ದೀನಿ. ಹೌದೇ? ದಿನ ಮಂತ್ರಾಲಯಕ್ಕೆ ಪಾದಯಾತ್ರೆ ಹೋಗ್ತಾ ಇದ್ದೀನಿ. ಎಲ್ಲಿಂದ ಹೋಗ್ತೀರಾ? ಬನ್ನೂರಿಂದನೂ ಹೋಗ್ತೀನಿ. ಎಷ್ಟು ಜನ ಹೋಗ್ತೀರಾ? ನಾನು ಆಮೇಲೆ ಜಯನಗರದ ಇರೋರು, ಮಠದವರು. ಹಾಂ ಹಾಂ. ಎಷ್ಟು ಜನ ಹೋಗ್ತೀರಾ ಮೈಸೂರಿಂದ? ಮೈಸೂರಿಂದ ಅವ್ರ ಗುರುಗಳು ಕೇಳ್ಬೇಕು. ಅಂದಾಜು ಒಂದು ವಾರ ಆಗುತ್ತಾ? ಎಷ್ಟು ಜನ ಹೋಗ್ತೀರಾ? ಜನ ಒಂದು 50 ಜನ ಹೋಗ್ತೀವಿ. 50 ಜನ. ನಮ್ಮ ಹೆಮ್ಮೆಯ ಬನ್ನೂರು ಭಾಗದ ನವೀನವರು, ಭೂಪತಿಯವ್ರ ಮಗ. ತಾವು ಕೂಡ ಮಂತ್ರಾಲಯಕ್ಕೆ ಹೋಗ್ತೀರಾ ಅಂದರೆ ನಿಜವಾಗ್ಲೂ ಹ್ಯಾಟ್ಸಪ್. ಯಾಕೆಂದರೆ ನೀವು ನಡ್ಕೊಂಡು ಮಂತ್ರಾಲಯಕ್ಕೆ ಹೋಗ್ತೀರಾ ಅಂತಂದರೆ ಈ ಚಿಕ್ಕ ವಯಸ್ಸಿನಲ್ಲಿ ಒಂದು ದೈವ ಆರಾಧನೆ ಮಾಡುವಂಥ ದೈವ ಶಕ್ತಿ, ಭಕ್ತಿ ಇದೆಯಲ್ಲ, ಅದು ನಿಜವಾಗ್ಲೂ ಮೆಚ್ಚಬೇಕಾದಾರೆ ನವೀನವರೇ. ಯಾಕೆಂದರೆ ಇವತ್ತು ತಾವು ಕೋಟಿ ಕುಳ, ನನಗೆ ಗೊತ್ತು. ಇಡೀ ಬನ್ನೂರು ಹೋಬಳಿಗೆ ನರಸೀಪುರ ತಾಲೂಕು ಇಷ್ಟು ಸರಳವಾಗಿಬಿಟ್ರೆ ನೀವು, ಆ ರಾಯರ ಒಂದು ಕೃಪೆ ನಿಮಗೆ ಎಲ್ಲೋ ಒಂದು ಕಡೆ ಒಲಿದೆ ಅಂತ ಕಾಣುತ್ತೆ. 2 ವರ್ಷ ಆಯ್ತು ಅಲ್ಲಿ ಹೋಗಿ. ಅಲ್ಲಿ ಏನೇನು ಮಾಡ್ತೀರಾ ನವೀನವರೇ? ಅನಾಥಾಶ್ರಮಿಗೆ, ಆಮೇಲೆ ಮುದುಕರಿಗೆ ಸೇವೆ ಮಾಡಿ ಮಾಡ್ತೀವಿ. ಹಾಂ, ಸೇವೆ ಮಾಡ್ತೀರಾ ಟ್ರಸ್ಟಲ್ಲಿ. ನೋಡಿದ್ರೆ ಎಂಥ ನಿಜವಲ್ಲೂ ಯಾರ್ಯಾಕೆ ಕೊರೋನಾ ಇದೆಯೋ, ಚಳಿ ಜ್ವರ, ಓಕೆ, ಜ್ವರ ಇಂತೆಲ್ಲ ಇದ್ರೆ ಸೇವೆ ಮಾಡೋದು. ಡಾಕ್ಟರ್ ಕರ್ಕೊಬರೋದು. ಅಯ್ಯೋ, ನಿಜವಲ್ಲೂ ಪುಣ್ಯದ ಕೆಲಸ. ಯಾಕೆಂದರೆ ದೇವ್ರನ್ನ ನಿಮ್ಮ ರೂಪದಲ್ಲಿ ನೋಡ್ಬೋದು ನಾವು. ಯಾಕೆಂದರೆ ಇವತ್ತು ಇಷ್ಟು ನೀವು ಮನೆತನದಲ್ಲಿ ಅಷ್ಟು ಅದ್ದೂರಿಯಾಗಿರೋರು ಇಷ್ಟು ಸರಳ ರೂಪಿಯಾಗಿ ನೀವು ಇದ್ದೀರಾ ಅಂತಂದರೆ ನಿಜವಲ್ಲೂ ಖುಷಿ ಆಗುತ್ತೆ. ತಾವು ಈಗ ಮೈಸೂರು ಹೊರಟ್ರೇನೋ ಒಳ್ಳೇದಾಗಲಿ. ನಿಮ್ಮನ್ನು ರಾಯರು ನೋಡ್ದಂಗೆ ಆಯಿತು. ಆದರೆ ನಿಮ್ಮ ಪಾದಯಾತ್ರೆ ಯಶಸ್ವಿ ಆಗಲಿ ಅಂತ ಈ ಮೂಲಕ ಕೇಳ್ಕೊತೀನಿ. ನಮಸ್ಕಾರ.